ಸರ್, ಇವಾಗ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕಾಪಾಡುವಂತಹ ದುಸ್ಥಿತಿ ನಮ್ಗೆ ಯಾಕೆ ಬಂದಿದೆ? ಹಾಗೂ ಇದು ಇಂಪಾರ್ಟೆಂಟ್ ಇದೆಯಾ? ಅಂದ್ರೆ ಸಂಘಟನೆಕಾರರಿಗೆ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕಾಪಾಡುವಂತಹ ಪರಿಸ್ಥಿತಿ ಇದೆಯಾ? ಸರ್, ಖಂಡಿತವಾಗ್ಲೂ ನೀವು ಒಂದಷ್ಟು ಬೆಳವಣಿಗೆಗಳು ನೋಡ್ತಾ ಇದ್ದೀರಾ. ಹ್ಮ್ ಹಲವಾರು ವರ್ಷಗಳಿಂದಲೂ ನೋಡ್ತಾ ಇದ್ದೀರಾ. ಹ್ಮ್ ಈಗ ಸಹಜವಾಗಿ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ, ಬೇಡ ತುಂಬಾ ಮೊನ್ನೆ ತಗೋತೀನಿ ನಾನು. ಹ್ಮ್ ಈ ಮೆಟ್ರೋದಲ್ಲಿ, ನಮ್ಮ ಮೆಟ್ರೋ ಇದೆಯಲ್ಲ, ಹೌದು. ಅಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಯಾರು ಸಹ ನಮ್ ಕನ್ನಡದವರಲ್ಲ. ಹ್ಮ್ ಎಲ್ಲ ಈ ತಮಿಳ್ನಾಡು, ಆಂಧ್ರ, ಒಂದಷ್ಟು ಜನ ಈ ಹಿಂದಿ ಲ್ಯಾಂಡ್ ಇಂದ ಬಂದಿರತಕ್ಕಂಥವ್ರು ಅಲ್ಲಿ ಸೇರ್ಕೊಂಡಿದ್ದಾರೆ. ಹ್ಮ್ ಒಂದು ನೋಟಿಫಿಕೇಶನ್ ತರ ಮಾಡಿ ಹೊಸದಾಗಿ 50 ಜನ ಲೋಕೋ ಪೈಲಟ್ಗಳನ್ನ ಆಯ್ಕೆ ಮಾಡೋದಕ್ಕೆ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಹ್ಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ನೀವು 1 ವರ್ಷದಲ್ಲಿ ಕನ್ನಡ ಕಲಿಸ್ತೀವಿ ಈಗ ಅಂತ ಹೇಳಿ. ಹ್ಮ್ ಕರ್ನಾಟಕದಲ್ಲಿ 3 ವರ್ಷ ಟ್ರೈನ್ ಈಗ ಆಲ್ರೆಡಿ ಓಡಿಸ್ತಾ ಇರೋರು ಬಿಟ್ಬಿಟ್ಟಂತೂ ಬರಲ್ಲ ಇವ್ರ ತನಕ. ಹ್ಮ್ ಮತ್ತೆ 3 ವರ್ಷ ಇವ್ರು ಯಾರು ಟ್ರೈನಿಗೂ ಕೊಟ್ಟಿಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದಾರೆ, ಈಗಾಗ್ಲೇ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಅಭ್ಯರ್ಥಿಗಳನ್ನ ಕರ್ಕೊಬಂದು ಸೇರ್ಸೋಂಥದ್ದು ಒಂದು ಪ್ಲಾನ್ ಇತ್ತು. ಹ್ಮ್ ನೋಟಿಫಿಕೇಶನ್ ಹೊರಡಿಸದ್ಮೇಲೆ ಸರ್, ಹ್ಮ್ ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರ ಆಗಿರಬಹುದು ಅಥವಾ ಅಧಿಕಾರಿಗಳಾಗಿ ಸರ್, ಯಾರು ಸಚಿವರಾಗಿರ್ಬಹುದು, MLA ಗಳಾಗಿರ್ಬಹುದು, ಇವ್ರು ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಹ್ಮ್ ಅಲ್ಲಿಗೆ ಹೋಗಿದ್ದೆ ನಾವು ಹೋರಾಟಗಾರರು, ಹ್ಮ್ ನಮ್ಮ ಯುವ ಕರ್ನಾಟಕ ವೇದಿಕೆ, ನಮ್ಮ ಕರ್ನಾಟಕ ಸೇನೆ, ನಾವು ಹೋಗಿ ಹೋರಾಟ ಮಾಡಿದ್ದಕ್ಕೆ ಸಂಜೆ ಒಳಗೆ ನೋಟಿಫಿಕೇಶನ್ ವಾಪಸ್ ತಗೊಂಡ್ರು. ಹ್ಮ್ ಬೈ ಚಾನ್ಸ್ ನಾವು ಹೋಗಿ ಹೋರಾಟ ಮಾಡ್ಲಿಲ್ಲ ಅಂದಿದ್ರೆ ಹ್ಮ್ 50 ಜನ ಯಾರಿಗೋ ಹೋಗ್ತಾ ಇತ್ತು. ಇದು ಒಂದು ಉದಾಹರಣೆ. ಹ್ಮ್ ನಾನ್ ನಿರಂತರವಾಗಿ ಹೇಳ್ಕೊ ಬರ್ತಾ ಇರೋದು ಅಂದ್ರೆ, ನಾವು ಆಯ್ಕೆ ಮಾಡಿ ಕಳ್ಸಿರ್ತಕ್ಕಂತ ಜನಪ್ರತಿನಿಧಿಗಳು ಹ್ಮ್ ಯಾವಾಗ ನಮ್ಗಾಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರು ನಿಲುವನ್ನ ತೆಗೆದುಕೊಳ್ತಿಲ್ಲ, ನಮ್ಮ ಪರವಾಗಿ ನಿಲ್ತಿಲ್ಲ ಅಂದಾಗ ವಿಧಿ ಇಲ್ಲದೆ ಹೋರಾಟಗಾರರು ಧುಮುಕ್ಬೇಕಾಗತ್ತೆ. ಬಟ್ ಆ ಕೆಲಸ ಮಾಡ್ಲೇಬೇಕಾಗತ್ತೆ ಸರ್. ಅಲ್ಲ, ಖಂಡಿತವಾಗ್ಲು. ಆದ್ರೆ ನಿನ್ನೆ ಮಾಡಿದಂತಹ ಹೋರಾಟ ಮುಖ್ಯವಾಗಿ ಬೇಸಿಕ್ ಅಂಶ ಏನು ಅಂತಂದ್ರೆ, ಕನ್ನಡಿಗರನ್ನ ಕಾಪಾಡ್ಬೇಕು, ಗಡಿನಾಡಲ್ಲಿ ಮಹಾರಾಷ್ಟ್ರ ಕಿರುಕುಳದಿಂದ ಕನ್ನಡಿಗರನ್ನ ಕಾಪಾಡ್ಬೇಕು ಅನ್ನೋ ಅಂಶದಲ್ಲಿ. ಸೊ ಆ ಆಂಗಲ್ ಅಲ್ಲಿ ನಾನು ಮಾತಾಡೋದಾದ್ರೆ, ಈ ಹೆಡ್ಲೈನ್ಸ್ ಸುಮಾರು ಕನ್ನಡ ಪರ ಹೋರಾಟಗಾರರು ಈ ಹೆಡ್ಲೈನ್ಸ್ ಇಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಎಷ್ಟೋ ಜನ ಕನ್ನಡಿಗರಿಗೆ ನಿನ್ನೆ ಯಾಕೆ ಸ್ಟ್ರೈಕ್ ಆಯ್ತು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಒಟ್ಟಾರೆಯಾಗಿ ನಿನ್ನೆ ನಡೆದಂತ ಒಂದು ಹೋರಾಟ ಏನಿದೆ, ಸರಿಸುಮಾರು 20 ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ದು. ಹ್ಮ್ ಅದರಲ್ಲಿ ಒಂದು, ಪದೇ ಪದೇ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥ MES ಪುಂಡರ್ನ ಅವ್ರನ್ನ ಗಡಿಪಾರು ಮಾಡ್ಬೇಕು, ಜೊತೆಗೆ MES ಸಂಘಟನೆಯನ್ನ ನಿಷೇಧ ಮಾಡ್ಬೇಕು. ಎರಡನೇದು, ಈ ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಬೇಕು, ಹಿಂದಿ ಹೇರಿಕೆಯನ್ನ ತಡೆಗಟ್ಟಬೇಕು. ಈ ರೀತಿ ಹಲವಾರು ವಿಚಾರಗಳಿದೆ, ಇದರಲ್ಲಿ 20 ಪಾಯಿಂಟ್ಗಳಿದೆ. ಆದ್ರೆ ಈಗ ನೀವು ಅನ್ಬೋದು, ಬಟ್ ಎಲ್ಲಾ ವಿಚಾರಗಳು ಎಲ್ರಿಗೂ ತಲುಪುತ್ತೆ ಅಂತ ಹೇಳೋದಕ್ಕಾಗಲ್ಲ ಸರ್. ಬಟ್ ನನ್ನ ಗಮನಕ್ಕೆ ಬಂದಂಗೆ ಶೇಕಡ 70% ನಿನ್ನೆ ಜನರಿಗೆ ಯಾವ ಉದ್ದೇಶಕ್ಕೋಸ್ಕರ ಹೋರಾಟ ನಡೀತು, ಏನಕ್ಕೋಸ್ಕರ ನಡೀತು ಅನ್ನೋದು ಖಂಡಿತವಾಗ್ಲೂ ತಲುಪಿದೆ ಸರ್. ಅಂದ್ರೆ ಜನರಿಗೆ ಗೊತ್ತಾಗ್ತಾ ಇದೆ ಏನ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಬಟ್ ಅದನ್ನ ಯಾವ ರಾಜಕಾರಣಿಗಳು ಜನರಿಗೆ ಮುಟ್ಸೋಂತ ಕೆಲಸ ಮಾಡ್ಲಿಲ್ಲ. ಈಗೇನ್ ಮತ್ತೆ ಅದನ್ನ ಮಾಡಿದ್ದೆ ಕನ್ನಡ ಪರ ಹೋರಾಟಗಾರರು. ನಾನೀಗ ಮುಖ್ಯವಾಗಿ ನೀವು ತಮಗೆ ಫೋನ್ ಮಾಡಿತ್ತು ಅದೇ ವಿಚಾರಕ್ಕೆ ಹೋಗಿ, ಅರ್ಧ ಜನ ಮೀಡಿಯಾದವರು ಕವರ್ ಮಾಡಿದ್ದಾರೆ. ಏನಂತ, ಎಷ್ಟು ಬರೀ 10 ಜನ ಸೇರಿ ಹೋರಾಟ ಮಾಡಿದ್ರೆ ಇದು ಕರ್ನಾಟಕ ಬಂದ್ ಅಂತ ಹೇಳೋದು ಸರಿನಾ ಅಂತ. ಸೊ ಯಾರೋ ಒಂದು 10 ಜನ ಅಥವಾ 3 ಜನ ಕನ್ನಡ ಪರ ಕರೆಕ್ಟ್ ಮಾಡ್ತಿರುವಂತಹ ಕೆಲಸ ಕರೆಕ್ಟ್ ಆಗಿದೆ. ಆದ್ರೆ ನಾನು ಕರ್ನಾಟಕ ಬಂದ್ ಮಾಡ್ಬಿಡ್ತೀನಿ ಅಂತ ನೀವು ರಾತ್ರಿ ಹೇಳ್ತಾರೆ, ಜನಗಳಿಗೆ ಕನ್ಫ್ಯೂಷನ್ ಬರ್ತದೆ. ಬಟ್ ನಾನು ವೈಯಕ್ತಿಕವಾಗಿ ನಾವು ಮಾರ್ಕೆಟ್ ಅಲ್ಲಿ, ರೋಡ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಎಷ್ಟೋ ಜನಗಳಿಗೆ ಈ ಹೋರಾಟ ಯಾಕೆ ಅನ್ನೋದೇ ಗೊತ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಏನಾಗಿದೆ ನೋಡಿ ಸರ್, ನಿನ್ನೆ ಹೋರಾಟಗಾರರು ಹೊರಗಡೆ ಬಂದಾಗ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ನಾವು ಈಗ ನಮ್ಮ ಜೊತೆನೆ ಹೆಚ್ಚು ಕಮ್ಮಿ ಒಂದು 100 ಜನ ಬರ್ಬೇಕಾಗಿತ್ತು. ಈಗ ಅಲ್ಲಲ್ಲಿ ಗುಂಪುಗಳನ್ನ ಇಮಿಡಿಯೇಟ್ ಅವ್ರು ಬೀದಿಗೆ ಇಳಿದು 1 ನಿಮಿಷಕ್ಕೆ ಅರೆಸ್ಟ್ ಆದ್ರು. 1 ನಿಮಿಷಕ್ಕೆ ಅರೆಸ್ಟ್ ಆದ್ರು. ಇದು ಕೇವಲ ನಮ್ದು ಒಂದೇ ಅಂತಲ್ಲ, ಒಟ್ಟಾರೆಯಾಗಿ ನಿನ್ನೆ ಹೋರಾಟಗಾರರಿಂದ ಕರೆಕ್ಟ್ ಆಗಿ ಯಾರನ್ನು ಅರೆಸ್ಟ್ ಮಾಡಿ ಬಿಡದೆ ಹೋಗಿದ್ರೆ ಒಂದು 4 ರಿಂದ 5 ಸಾವಿರ ಜನ ಒಂದ್ ಕಡೆ ಸೇರ್ಕೋತಾ ಇದ್ದು. ಆದ್ರೆ ಅವಕಾಶ ಮಾಡ್ಕೊಡ್ಲಿಲ್ಲ ಯಾರಿಗೂ. ಎಲ್ಲಾರನ್ನು ಬಂದಿರ್ಲಿಲ್ಲ. ಈ ಸರ್ಕಾರ ಮಾಡಿದಂತಹ ಅನ್ಯಾಯದ ವಿರುದ್ಧ ಯಾಕೆ ಹೋರಾಟಗಾರರು ಧ್ವನಿ ಎತ್ತಲಿಲ್ಲ? ನಿನ್ನೆ ಅರೆಸ್ಟ್ ಮಾಡಿದ್ರೆ ಇವತ್ತು ಮತ್ತೆ ರೊಚ್ಚಿಗೆದ್ದು ಬೀದಿಗೆ ಬಂದು ಪ್ರಶ್ನೆ ಮಾಡ್ಬೇಕಾಗಿತ್ತು. ನಮ್ಮ ಹಕ್ಕನ್ನ ಕಿತ್ಕೊಂಡಿದ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಕ್ಕನ್ನ ಕಿತ್ಕೊಂಡಿದ್ರಿ, ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಿದ್ರಿ ಅಂತ. ನಿನ್ನೆ ಹೆಚ್ಚು ಕಮ್ಮಿ ಮಾಧ್ಯಮಗಳಲ್ಲಿ ನಾವು ಪ್ರತಿಯೊಬ್ರು ಬೈಟ್ ಕೊಡ್ಬೇಕಾದ್ರೆ ಶೇಕಡ 90% ಇದನ್ನ ವಿರೋಧ ಮಾಡಿಯೇ ಬೈಟ್ ಕೊಟ್ಟಿರೋದು. ತಾವ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾರುವೆ.
ಅಂದ್ರೆ ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡಬಾರ್ದು ನೀವು, ಬಟ್ ನಮ್ಮನ್ನ ಈ ರೀತಿ ಬಂಧನ ಮುಂದೆ ಮಾಡ್ಬೇಕಾದಂತ ಕೆಲಸ ಮಾಡಬಾರ್ದು ನೀವು ಅಂತ ಹೇಳಿ. ಈ ಹತ್ತಿಕ್ಕದ್ಮೇಲೆ ಯಾಕೆ ಸರ್ ಎಲ್ಲ ಹೋರಾಟಗಾರರು ಶಾಂತಯುತ ಆಗ್ತಾರೆ? ಯಾಕಾದ್ರೂ ಮುಂದೆ ಕಂಟಿನ್ಯೂ ಮಾಡೋಣ, ಹೌದು ನಿನ್ನೆ ಹಿಂಗೆ ಸರ್ಕಾರ ನಮ್ಮ ಹಕ್ಕುಗಳನ್ನ ಕಿತ್ಕೊಂತು, ಸೊ ನಾವ್ ಇದೇ ರೀತಿ ಮತ್ತೆ ಕುಂತ್ಕೊಂಡ್ರೆ ಮತ್ತೆ MES ಪುಂಡ್ರು ಬರ್ತಾರೆ ಅಥವಾ ಸರ್ ಈಗ ಬೇರೆ ಏನೋ ಇನ್ನೊಂದು ಸಮಸ್ಯೆ ಬರುತ್ತೆ. ಏನಾಗಿದೆ ಅಂದ್ರೆ, ಈಗ ರಸ್ತೆಯಲ್ಲಿ ಕೂರೋದಕ್ಕೆ ಅಥವಾ ಬೀದಿಯಲ್ಲಿ ಹೋರಾಟ ಮಾಡೋದಕ್ಕೆ ಹೈಕೋರ್ಟ್ ಒಂದು ಆರ್ಡರ್ ಇದೆ ಸರ್. ಕರೆಕ್ಟ್ ಫ್ರೀಡಂ ಆ ಪಾರ್ಕಿಗೆ ಫ್ರೀಡಂ ಪಾರ್ಕ್ ಅಷ್ಟೇ ಸೀಮಿತ ಮಾಡಬೇಕು, ಬೇರೆ ಎಲ್ಲೂ ಮಾಡುವಾಗಿಲ್ಲ ಅಂತ ಹೇಳಿ. ನಾವು ಎಷ್ಟು ಅಂತ ಹೋಗಿ ಅಲ್ಲಿ ನಾವು ಎಷ್ಟು ಅಂತ ಅಲ್ಲೋ, ಈಗ ನಮ್ಗೆ ಆ ತರದ ಒಂದು ಅವಕಾಶ ಇದ್ದಿದ್ರೆ ರಸ್ತೆ ತಡೆ ಮಾಡ್ಬೋದಿತ್ತು, ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೋಬೋದಿತ್ತು, ಇನ್ಯಾರಿಗೂ ಘೋಷಣೆ ಕೂಗ್ಬೋದಿತ್ತು, ಯಾವ್ದೋ ಮಂತ್ರಿಗಳ ಮನೆ ಮುಂದೆ ಕೂತ್ಕೋಬೋದಿತ್ತು, ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂತ್ಕೋಬೋದಿತ್ತು. ಆದ್ರೆ ಯಾವ್ದಕ್ಕೂ ಅವಕಾಶ ಇಲ್ಲದೆ ಇರೋದ್ರಿಂದ ನಮ್ದೊಂಥರ ಹೇಗಾಗಿದೆ ಅಂತಂದ್ರೆ, ನಾವ್ ಎಷ್ಟ್ರ ಮಟ್ಟಿಗೆ ಸಾಧ್ಯವೋ ಅಷ್ಟನ್ನ ನಾವು ವಿರೋಧ ಮಾಡ್ತಾನೆ ಇದೀವಿ. ನಮ್ ಕೈಲಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇದೀವಿ. ಬಟ್ ವ್ಯವಸ್ಥೆ ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ರು ಸಹ ನಾವ್ ಯಾವ್ದೇ ಕಾರಣಕ್ಕೂ ಧ್ವನಿಯನ್ನ ನಿಲ್ಸಿಲ್ಲ. ನಮ್ಮ ಹೋರಾಟಕ್ಕೆ ಅವಕಾಶ ಕೊಡದೆ ಹೋದ್ರು ನಮ್ಮ ಧ್ವನಿ ನಿಶ್ಚಲವಾಗಿದೆ, ಮತ್ತೆ ಖಂಡಿತವಾಗಿಯೂ ನಮ್ಮ ನಾಡಿನ ಪರವಾಗಿ ಉದ್ದೇಶ ಏನಿದೆ ಅದಂತೂ ನಿಂತಿಲ್ಲ ಸರ್. ಅದು ಸತತವಾಗಿ ಇದ್ದೇ ಇರುತ್ತೆ ಅದು. ಸರಿ, ಕರ್ನಾಟಕ ಹೈಕೋರ್ಟ್ ಮಾಡಿದಂತಹ ಆದೇಶ ಹೋರಾಟವನ್ನ ಫ್ರೀಡಂ ಪಾರ್ಕಿಗೆ ಸೀಮಿತಗೊಳಿಸ್ಬೇಕು ಅಂದಿದ್ರ ಇದ್ರ ವಿರುದ್ಧ ಹೋರಾಟಗಾರರು ಹೋರಾಟ ಮಾಡಬಹುದಾಗಿತ್ತ? ಇಲ್ಲ, ಖಂಡಿತವಲ್ಲ. ನಾವು ಹೈಕೋರ್ಟ್ ಕಾನೂನನ್ನ ಗೌರವಿಸ್ಬೇಕಾಗತ್ತೆ ಸರ್. ಕೋರ್ಟ್ ಆಗಿರಬಹುದು, ನಮ್ಮ ವಕೀಲರಾಗಿರಬಹುದು, ಒಟ್ಟಾರೆಯಾಗಿ ನಾವು ಕಾನೂನನ್ನ ಅಡಿಯಲ್ಲೇ ಬರೋದು ಎಲ್ರುವೆ. ಆದ್ರೆ ಒಟ್ಟಾರೆಯಾಗಿ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಬರ್ತೀವಿ ಇಲ್ಲಿ. ಸೊ ಹಾಗಾಗಿ ನಾವು ಮೊದಲನೇ ಪ್ರಿಯಾರಿಟಿ ಏನೇ ಇದ್ರು, ನಾವ್ ಎಷ್ಟೇ ಹೋರಾಟಗಾರರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ಕಾನೂನಿಗಿಂತ ದೊಡ್ಡವ್ರು ಇಲ್ಲ ಅಂತ ಅನ್ನೋದು ಹೋರಾಟಗಾರರ ಮೊದಲ ಮಾತು. ಆ ಪ್ರತಿಭಟನೆ ಹಕ್ಕನ್ನೇ ಕಸ್ಕೊಂಡಿರೋ ರೀತಿ ಇದೆಯಲ್ಲ. ಅಂದ್ರೆ ಆ ವಿಚಾರದಲ್ಲಿ ಅದು ಏನಾಗಿದೆ ಅಂದ್ರೆ, ಯಾವ ವಿಚಾರಕ್ಕೋಸ್ಕರ ಅದನ್ನ ಆದೇಶ ಆಗಿದೆ ಅನ್ನೋದನ್ನ ಮೊದಲು ಕೂತು ಒಂದು ಸ್ಟಡಿ ಮಾಡಿ, ಇದಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕಿ ನಾವು ಹೈಕೋರ್ಟ್ ಇಂದಾನೆ ಮತ್ತೆ ಈ ತರ ನಮ್ಗೆ ಅವಕಾಶ ಮಾಡ್ಕೊಡಿ ತರ ಅಂತ ಏನಾದ್ರು ಕೇಳೋದಕ್ ಪ್ರಯತ್ನ ಪಡ್ಬೋದಾ? ಖಂಡಿತ ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಸರ್. ಅದು ಕಾನೂನು ಮುಖಾಂತರ. ಸರ್, ಕೊನೆಯ ಪ್ರಶ್ನೆ, ಕರ್ನಾಟಕದ ಎಲ್ಲಾ ಹೋರಾಟಗಾರರ ಬೆಂಬಲವಿಲ್ಲದೆ ಯಾಕೆ ಈ ಹೋರಾಟ ಮಾಡ್ಬೇಕಾಯ್ತು? ಅಂದ್ರೆ ಎಲ್ಲರೂ ಒಂದೊಂದು ದಿಕ್ಕಲ್ಲಿದ್ರು, ಎಲ್ಲಾ ಹೋರಾಟಗಾರರು ಬೆಂಬಲ ಸೂಚಿಲ್ಲ. ಕೆಲವರು ನೈತಿಕ ಬೆಂಬಲ ಅಂದ್ರು, ಕೆಲವರು ಮಾಡದೇ ಬೇಡ ಅಂದ್ರು, ಕೆಲವರು ನನ್ ಬರಲ್ಲ ಅಂತ ಅಂದ್ರು. ಸೊ ಈ ಬೆಂಬಲ ಇಲ್ಲದೆ ಈ ಹೋರಾಟ ಮಾಡ್ಬೇಕಾಗಿತ್ತ ಸರ್? ಖಂಡಿತವಾಗ್ಲೂ ಈ ವಿಚಾರದಲ್ಲಿ ನನಗೆ ಸಮ್ಮತಿ ಇದೆ ಸರ್ ನಿಮ್ ಮಾತಿಗೆ. ಒಟ್ಟಾರೆಯಾಗಿ ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾರೆಯಾಗಿ ಎಲ್ರೂ ಒಂದು ತಿಂಗಳು, ಈಗ ನೀವ್ ಅಂದ್ರೆ ಆಗ್ಲೇ ಮೊದಲನೇ ಪ್ರಶ್ನೆಲೆ ದಿಢೀರ್ ಅಂತ ಬಂದ್ ಕರೆದ್ರಿ ಅಂತ, ದಿಢೀರ್ ಅಂತ ಕರೆದಿಲ್ಲ ಸರ್. ಆಲ್ಮೋಸ್ಟ್ ಒಂದು ತಿಂಗಳು ಮುಂಚೆನೆ ಕರೆದಿದ್ದಂತ ಬಂದದು. ಅದಕ್ಕೂ ಮುಂಚೆ 3-4 ಹೋರಾಟಗಳಾಗಿತ್ತು. ಈ ಅತ್ತಿಬೆಲೆ ಗಡಿ ಬಂದು, ಹೊಸಕೋಟೆ ಗಡಿ ಬಂದು, ನಾವು ಬೆಳಗಾವಿಗೂ ಹೋಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ. ಅವಾಗೂ ಸಹ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆದ್ರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಇಲ್ಲೇನೋ ನಡೀತಾ ಇದೆ, ಇದೇನೋ ಹೋರಾಟ ನಡೀತಾ ಇದೆ, ಇದಕ್ಕೆ ನಾವು ಸ್ಪಂದಿಸ್ಬೇಕು ಅಂತ ಹೇಳಿ ಸ್ಪಂದಿಸಿದ್ರೆ ಸರ್, ಸಹಜವಾಗಿ ಬಂದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವ್ರು ಯಾವ್ದಕ್ಕೂ ಕೇರೆ ಮಾಡ್ತಾ ಇಲ್ಲ ಅಂದಾಗ ಅಂತಿಮವಾಗಿ ಅದನ್ನ ಮಾಡಿದ್ದಾರೆ. ಮತ್ತೆ ಎಲ್ಲಾ ಹೋರಾಟಗಾರರನ್ನ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲರೂ, ನಮ್ಮಲ್ಲಿ ಕೆಲವು ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳು ಇದ್ರೂ ಇರಬಹುದು ಸರ್. ಅದರ ನಾಡು ನುಡಿ ವಿಚಾರ ಬಂದಾಗ ಎಲ್ಲವನ್ನ ಮರೆತು ಜೊತೆಯಾಗಿ ಕರ್ಕೊಂಡು ಹೋಗ್ಬೇಕಾದಂತ ಕೆಲಸವನ್ನ ಮುಂದಿನ ದಿನಗಳಲ್ಲಾದ್ರೂ ಮಾಡ್ಲಿ ಅನ್ನೋದು ನನ್ನ ಆಶಯ ಸರ್. ಇದು ನನ್ನ ಎಲ್ಲಾ ಹೋರಾಟಗಾರರಿಗೆ ನನ್ನ ಕಡೆಯಿಂದ ಒಂದು ಮನವಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ವಿಜಯವಾಹಿನಿಯಿಂದ ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡಿ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡ್ತಿದ್ದೆ ಅದ್ರ ವಿಚಾರವಾಗಿ. ಯಾರಾದ್ರೂ ಒಬ್ರು ನಾಯಕತ್ವವನ್ನ ವಹಿಸ್ಕೊಳ್ಳಿ ಅನ್ನೋದು ನಮ್ಮ ಆಸೆ ಸರ್. ಧನ್ಯವಾದ ಸರ್ ತಮ್ಮ ಕಾಳಜಿಗೆ. ಧನ್ಯವಾದ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು, ನಮಸ್ಕಾರ.